ಇಸ್ರೇಲ್ ರಕ್ಷಣಾ ಪಡೆಗಳು ಇತ್ತೀಚೆಗೆ ಒಂದು ಮಹತ್ವದ ವಿಡಿಯೋ ಬಿಡುಗಡೆ ಮಾಡಿದ್ದು, ಅದರಲ್ಲಿ ಇಸ್ರೇಲ್ ವಾಯುಪಡೆಯ ಅತ್ಯಾಧುನಿಕ ಸ್ಟೆಲ್ತ್ ಯುದ್ಧ ವಿಮಾನವಾದ F-35 ಅಧೀರ್ ಯುದ್ಧ ಮಿಷನ್ಗೆ ಹೊರಟಿರುವ ದೃಶ್ಯಗಳು ಕಾಣಿಸುತ್ತವೆ. ಈ ವಿಡಿಯೋ ಪ್ರಕಾರ ಇಸ್ರೇಲ್ ವಾಯುಪಡೆಯ ವಿಮಾನಗಳು ಇರಾನ್ನಲ್ಲಿರುವ ಸೈನಿಕ ಗುರಿಗಳನ್ನ ಹೊಡೆದುರುಳಿಸಲು ಹೊರಟಿರುವುದಾಗಿ ಹೇಳಲಾಗಿದೆ. ಈ ವಿಡಿಯೋ ಜಾಗತಿಕ ಮಟ್ಟದಲ್ಲಿ ಗಮನ ಸೆಳೀತಾ ಇದ್ದು, ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರುವ ಯುದ್ಧದ ತೀವ್ರತೆಯನ್ನ ಮತ್ತೊಮ್ಮೆ ತೋರಿಸುತ್ತದೆ. ಈ ದೃಶ್ಯಗಳಲ್ಲಿ ಪೈಲಟ್ಗಳು ಮಿಷನ್ಗೆ ಹೊರಟಿರುವ ಕ್ಷಣಗಳು ಮತ್ತು ಯುದ್ಧ ವಿಮಾನಗಳ ದಳವು ಒಂದೇ ಸಮಯದಲ್ಲಿ ಆಕಾಶಕ್ಕೆ ಏರ್ತಾ ಇರುವ ದೃಶ್ಯಗಳು ಕಾಣಿಸುತ್ತವೆ. ಸ್ಟೆಲ್ತ್ ತಂತ್ರಜ್ಞಾನ ಹೊಂದಿರುವ ಈ ಯುದ್ಧ ವಿಮಾನಗಳು ಶತ್ರು ರಾಡಾರ್ಗಳಿಗೆ ಸಿಕ್ಕದಂತೆ ಕಾರ್ಯನಿರ್ವಹಿಸಲು ವಿನ್ಯಾಸಗೊಳಿಸಲ್ಪಟ್ಟಿವೆ. ಇವುಗಳ ಪ್ರಮುಖ ಉದ್ದೇಶ ಶತ್ರು ಪ್ರದೇಶದೊಳಗೆ ಸುಳಿದು ಹೋಗಿ ಪ್ರಮುಖ ಸೈನಿಕ ಗುರಿಗಳನ್ನ ನಿಖರವಾಗಿ ಹೊಡೆಯೋದು. ವಿಡಿಯೋದಲ್ಲಿನ ಧ್ವನಿ ಸುರುಳಿಯನ್ನ ಪೈಲಟ್ ಹೇಳುವ ಮಾತುಗಳು ಕೂಡ ಕೇಳಿಸುತ್ತವೆ. ನಾವು ತೆಹರಾನ್ನ ಆಕಾಶದತ್ತ ಮಿಷನ್ಗೆ ತೆರಳುತ್ತಾ ಇದ್ದೇವೆ. ಇಸ್ರೇಲ್ ನಾಗರಿಕರ ಸುರಕ್ಷತೆಗೆ ನಾವು ದಿನರಾತ್ರಿ ಹೋರಾಡ್ತಾ ಇದ್ದೇವೆ ಎಂಬ ಸಂದೇಶವನ್ನ ಪೈಲಟ್ ನೀಡಿರುವುದಾಗಿ ವರದಿಯಾಗಿದೆ. ಈ ಹೇಳಿಕೆ ಯುದ್ಧದ ನಡುವೆ ಇಸ್ರೇಲ್ ತನ್ನ ಸೈನಿಕ ಕಾರ್ಯಾಚರಣೆಗಳನ್ನ ಮುಂದುವರಿಸ್ತಾ ಇದೆ ಎಂಬುದನ್ನ ಸೂಚಿಸುತ್ತದೆ. ಈ ಮಿಷನ್ಗಳಲ್ಲಿ ಭಾಗವಹಿಸಿದ ವಿಮಾನಗಳ ಸಂಖ್ಯೆ ಕೂಡ ಗಮನಾರ್ಹವಾಗಿದೆ. ಕೆಲವು ವರದಿಗಳ ಪ್ರಕಾರ ಇಸ್ರೇಲ್ ವಾಯುಪಡೆಯ 80ಕ್ಕೂ ಹೆಚ್ಚು ಯುದ್ಧ ವಿಮಾನಗಳು ಈ ಕಾರ್ಯಾಚರಣೆಯಲ್ಲಿ ಭಾಗವಹಿಸಿದ್ದವು. ಇವು ಇರಾನ್ ಸೈನಿಕ ಮೂಲಸೌಕರ್ಯಗಳು, ಕ್ಷಿಪಣಿ ಉಡಾವಣೆ ಕೇಂದ್ರಗಳು ಮತ್ತು ವಾಯು ರಕ್ಷಣಾ ವ್ಯವಸ್ಥೆಗಳನ್ನ ಗುರಿಯಾಗಿಸಿಕೊಂಡಿದ್ದವು. ಈ ದಾಳಿಗಳ ಉದ್ದೇಶ ಇರಾನ್ನ ಸೈನಿಕ ಸಾಮರ್ಥ್ಯವನ್ನ ದುರ್ಬಲಗೊಳಿಸುವುದಾಗಿ ಹೇಳಲಾಗಿದೆ. ಇದೇ ಸಂದರ್ಭದಲ್ಲಿ ಮತ್ತೊಂದು ಮಹತ್ವದ ಘಟನೆ ಕೂಡ ನಡೆದಿದೆ. ಇಸ್ರೇಲ್ ಬಿಡುಗಡೆ ಮಾಡಿದ ಮತ್ತೊಂದು ವಿಡಿಯೋದಲ್ಲಿ F-35I ಅಧೀರ್ ಯುದ್ಧ ವಿಮಾನವು ಇರಾನ್ನ ಯಾಕೋವ್ಲೆವ್ ಯಾಕ್ 130 ಯುದ್ಧ ವಿಮಾನವನ್ನ ತೆಹರಾನ್ ಆಕಾಶದಲ್ಲಿ ಹೊಡೆದುರುಳಿಸಿದ ದೃಶ್ಯಗಳು ಕಾಣಿಸಿಕೊಂಡಿವೆ. ಇದು ಯುದ್ಧ ಇತಿಹಾಸದಲ್ಲಿ ಮೊದಲ ಬಾರಿಗೆ ಒಂದು F-35 ಯುದ್ಧ ವಿಮಾನವು ಮತ್ತೊಂದು ಮಾನವ ಚಾಲಿತ ಯುದ್ಧ ವಿಮಾನವನ್ನ ಹೊಡೆದುರುಳಿಸಿದ ಘಟನೆ ಎಂದು ವರದಿಯಾಗಿದೆ. ಸೈನಿಕ ವಿಶ್ಲೇಷಕರ ಪ್ರಕಾರ F-35I ಅಧೀರ್ ಯುದ್ಧ ವಿಮಾನವು ಅತ್ಯಾಧುನಿಕ ತಂತ್ರಜ್ಞಾನ ಹೊಂದಿದೆ. ಇದರಲ್ಲಿ ಸ್ಟೆಲ್ತ್ ಸಾಮರ್ಥ್ಯ, ಅತ್ಯಾಧುನಿಕ ಸೆನ್ಸರ್ಗಳು ಮತ್ತು ದೂರದಿಂದಲೇ ಗುರಿಯನ್ನ ಪತ್ತೆ ಹಚ್ಚುವ ವ್ಯವಸ್ಥೆ ಇವೆ. ಇದರ ಮೂಲಕ ಪೈಲಟ್ಗಳು ಶತ್ರು ವಿಮಾನಗಳನ್ನ ಅಥವಾ ಭೂಮಿಯಲ್ಲಿರುವ ಗುರಿಗಳನ್ನ ಬಹಳ ನಿಖರವಾಗಿ ಹೊಡೆಯಲು ಸಾಧ್ಯವಾಗುತ್ತೆ. ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರುವ ಈ ಸಂಘರ್ಷ ಈಗ 3ನೇ ವಾರಕ್ಕೆ ಕಾಲಿಟ್ಟಿದ್ದು, ಇಸ್ರೇಲ್ ಮತ್ತು ಇರಾನ್ ನಡುವಿನ ಉದ್ವಿಗ್ನತೆ ದಿನದಿಂದ ದಿನಕ್ಕೆ ಹೆಚ್ಚುತ್ತಿದೆ. ದಾಳಿ ಮತ್ತು ಪ್ರತಿದಾಳಿ ನಡುವೆಯೇ ಹಲವು ದೇಶಗಳ ಪರಿಸ್ಥಿತಿಯನ್ನ ಗಮನದಿಂದ ವೀಕ್ಷಿಸುತ್ತಿವೆ. ದಾಳಿ ಮತ್ತು ಪ್ರತಿದಾಳಿಯ ನಡುವೆಯೇ ಹಲವು ದೇಶಗಳು ಪರಿಸ್ಥಿತಿಯನ್ನ ಗಮನದಿಂದ ವೀಕ್ಷಿಸುತ್ತಿವೆ. ಈ ಯುದ್ಧವು ಇನ್ನಷ್ಟು ವಿಸ್ತಾರವಾಗುವ ಸಾಧ್ಯತೆ ಇದೆ ಎಂಬ ಆತಂಕವು ಜಾಗತಿಕ ಮಟ್ಟದಲ್ಲಿ ವ್ಯಕ್ತವಾಗ್ತಿವೆ. ಈ ಎಲ್ಲಾ ಬೆಳವಣಿಗೆಗಳ ನಡುವೆ ಸಾಮಾನ್ಯ ನಾಗರಿಕರ ಸುರಕ್ಷತೆ ಕೂಡ ದೊಡ್ಡ ಪ್ರಶ್ನೆಯಾಗಿದ್ದು, ಯುದ್ಧದ ಪರಿಣಾಮವಾಗಿ ಹಲವು ಪ್ರದೇಶಗಳಲ್ಲಿ ಆತಂಕದ ವಾತಾವರಣ ನಿರ್ಮಾಣವಾಗಿದೆ. ಆದ್ರೂ ಎರಡೂ ದೇಶಗಳು ತಮ್ಮ ಸೈನಿಕ ಕಾರ್ಯಾಚರಣೆಗಳನ್ನ ಮುಂದುವರಿಸ್ತಾ ಇರೋದ್ರಿಂದ ಪರಿಸ್ಥಿತಿ ಇನ್ನೂ ಗಂಭೀರವಾಗುವ ಸಾಧ್ಯತೆ ಇದೆ. ಇಸ್ರೇಲ್ ಬಿಡುಗಡೆ ಮಾಡಿದ ಈ ವಿಡಿಯೋ ಒಂದು ಸೈನಿಕ ಕಾರ್ಯಾಚರಣೆಯ ದೃಶ್ಯ ಮಾತ್ರವಲ್ಲ, ಅದು ಇಂದಿನ ಯುದ್ಧ ತಂತ್ರಜ್ಞಾನ ಮತ್ತು ಆಧುನಿಕ ವಾಯು ಯುದ್ಧದ ಶಕ್ತಿಯನ್ನ ತೋರಿಸುವ ದೃಶ್ಯವೂ ಆಗಿದೆ. ಮಧ್ಯಪ್ರಾಚ್ಯದ ಈ ಸಂಘರ್ಷ ಮುಂದಿನ ದಿನಗಳಲ್ಲಿ ಯಾವ ದಿಕ್ಕಿಗೆ ಸಾಗುತ್ತೆ ಎಂಬುದನ್ನ ಈಗ ಜಗತ್ತು ಕಾತರದಿಂದ ಗಮನಿಸ್ತಾ ಇದೆ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.